ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಚಾನಲ್ಗೆ ಆಲ್ರೆಡಿ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ. ಒಂದು ವೇಳೆ ನೀವು ಚಾನಲ್ಗೆ ಬಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರೋವಂಥ ವಿಡಿಯೋನ ತರೋದಕ್ಕೆ ಎಂತೂಸಿಯಾಸಮ್ ಸಿಗುತ್ತೆ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮೀನರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೀನರಾಶಿ ಒಂದು ಜಲತತ್ವ ರಾಶಿ, ವಾಟರ್ ಸೈನ್. ನಾರ್ಮಲ್ ಆಗಿ ಜಲತತ್ವ ರಾಶಿ ಅಂತಂದ್ರೆ ಅವರು ಎಮೋಷನ್ಸ್ಗೆ, ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಕಾಲಪುರುಷನ 12ನೇ ಮನೆಯಲ್ಲಿ ನಾವು ಏನೇನು ಕಾಣ್ಬೋದು ಅಂತಂದ್ರೆ ಒಬ್ಬ ವ್ಯಕ್ತಿಯ ಸಬ್ ಕಾನ್ಶಿಯಸ್ ಲೆವೆಲ್ಲು, ಅಂದ್ರೆ ಕನ್ನಡದಲ್ಲಿ ಉಪಪ್ರಜ್ಞೆ ಅಂತ ನಾವು ಹೇಳ್ತೀವಿ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ 12ನೇ ಮನೆ ತೋರಿಸುತ್ತೆ. ಅದರ ಜೊತೆಯಲ್ಲಿ ಒಬ್ಬ ಮನುಷ್ಯನ ನಿದ್ದೆ, ಅವನು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮತ್ತು ನಿದ್ದೆಯಲ್ಲಿ ಬರುವ ಕನಸುಗಳೆಂಥದ್ದಿರ್ತದೆ, ಅದು ಒಳ್ಳೆ ಕನಸ ಕೆಟ್ಟ ಕನಸುಗಳ, ಇದೆಲ್ಲವೂ 12ನೇ ಮನೆ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಹುಟ್ಟಿದ ಸ್ಥಳಕ್ಕಿನ್ನ ಬೇರೆ ಜಾಗ ಅಂದ್ರೆ ಫಾರಿನ್ ಕಂಟ್ರೀಸ್, ಫಾರಿನ್ ಪ್ಲೇಸಸ್, ದೂರದ ಊರನ್ನು ಕೂಡ ತೋರಿಸುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದು ವ್ಯಯಭಾವ ಅಂತ ಕರಿತೀವಿ, ಅಂದ್ರೆ ಖರ್ಚಿನ ಮನೆ. ಸಾಮಾನ್ಯವಾಗಿ 10ನೇ ಮನೆ ನಮ್ಮ ಆದಾಯದ ಮನೆ ಇರುತ್ತೆ, 2ನೇ ಮನೆ ನಮ್ಮ ಉಳಿತಾಯದ ಮನೆ ಅಂದ್ರೆ ಸೇವಿಂಗ್ಸ್ ಮನೆ ಇರುತ್ತೆ, 12ನೇ ಮನೆ ಬಂದ್ಬಿಟ್ಟು ನಮ್ಮ ಖರ್ಚಿನ ಮನೆ ಇರುತ್ತೆ. ಮತ್ತು ದೇಹದ ಅಂಗಗಳಲ್ಲಿ ತೋರಿಸೋದಾದ್ರೆ ಪಾದಗಳನ್ನು ತೋರಿಸುತ್ತೆ. ಲಾಸ್ಟ್ ರಾಶಿ ಅಲ್ವಾ, ಅದಕ್ಕೆ ಲಾಸ್ಟ್ ಪಾರ್ಟ್, ಒಂದು ಮನುಷ್ಯ ನಿಂತಿರೋ ಲಾಸ್ಟ್ ಪಾರ್ಟ್ ಕೆಳಗಡೆ ಕಾಲು ಪಾದಗಳು ಬರುತ್ತೆ, ಅದನ್ನ ತೋರಿಸುತ್ತೆ ಈ ರಾಶಿ. ಇನ್ನು ಇದೊಂದು ಸಾತ್ವಿಕ ರಾಶಿ, ಸಾತ್ವಿಕ ಗುಣ ಹೊಂದಿರುವಂತ ರಾಶಿ. ಅಂದ್ರೆ ಸಾಧು ಸ್ವಭಾವದ ಒಂದು ಗುಣ ಜಾಸ್ತಿ ಇರ್ತದೆ ಈ ರಾಶಿನವರಿಗೆ. ಮತ್ತು ಈ ರಾಶಿಯಲ್ಲಿ ಹುಟ್ಟಿದವರು ರಾತ್ರಿ ಹೊತ್ತು ಸೂರ್ಯಾಸ್ತದ ನಂತರ ಸ್ಟ್ರಾಂಗ್ ಆಗಿರ್ತಾರೆ, ಆಕ್ಟಿವಿಟಿ ಚೆನ್ನಾಗಿರ್ತದೆ ಆಗ ಅವರಿಗೆ. ಇದು ಉತ್ತರ ದಿಕ್ಕನ್ನು ತೋರಿಸುತ್ತೆ, ನಾರ್ತ್ ಡೈರೆಕ್ಷನ್ ನ ತೋರಿಸುತ್ತೆ. ಮತ್ತು ಈ ರಾಶಿ ಒಂದು ಉಭಯೋದಯ ರಾಶಿ. ಉಭಯೋದಯ ರಾಶಿ ಅಂತಂದ್ರೆ ಫಸ್ಟ್ ನೀವು ಶಿರೋದಯ ಮತ್ತು ಕ್ರಿಸ್ತೋದಯ ಏನು ಅಂತ ತಿಳ್ಕೊಂಡಿರ್ಬೇಕು. ಪ್ರೀವಿಯಸ್ ವಿಡಿಯೋಗಳು ನೋಡಿದ್ರೆ ಸಹಜ ಗುಣ ಸ್ವಭಾವಗಳಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಈಗಲೂ ಹೇಳ್ತೀನಿ, ಶಿರೋದಯ ರಾಶಿ ಅಂತಂದ್ರೆ ತಲೆ ಮೊದಲಾಗಿ ಹುಟ್ಟುವಂತ ರಾಶಿ, ಕ್ರಿಸ್ತೋದಯ ರಾಶಿ ಅಂತಂದ್ರೆ ಕಾಲು ಮೊದಲಾಗಿ ಹುಟ್ಟುವಂತ ರಾಶಿ. ಇನ್ನು ಉಭಯೋದಯ ಅಂತಂದ್ರೆ ಕಾಲು ಮತ್ತೆ ತಲೆ ಎರಡೂ ಒಟ್ಟಿಗೆ ಜನಿಸುವಂತ ರಾಶಿ. ಏನ್ ಡಿಫ್ರೆನ್ಸಸ್ಸು? ಈಗ ಫಾರ್ ಎಕ್ಸಾಂಪಲ್ ಗುರುದಶೆ ಅಂತ ತಗೊಳ್ಳಿ. ಗುರುದಶೆ ಸಾಮಾನ್ಯವಾಗಿ 16 ವರ್ಷಕ್ಕೆ ಇರ್ತದೆ. 16 ವರ್ಷನ 3 ಭಾಗಗಳಾಗಿ ಡಿವೈಡ್ ಮಾಡಿದ್ರೆ 5.3 ಬರುತ್ತೆ. ಸೊ 5 ಇಯರ್ಸ್ ಅಂತ ತಿಳ್ಕೊಳ್ಳಿ. ಸೊ ಶಿರೋದಯ ರಾಶಿ ಆಗಿದ್ರೆ ಆ ರಾಶಿಯ ಅಧಿಪತಿಯ ದಶ ಬಂದರೆ ಮೊದಲ 5 ವರ್ಷ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕ್ರಿಸ್ತೋದಯ ರಾಶಿಯಾಗಿದ್ರೆ ಕಾಲು ಮೊದಲು ಹುಟ್ಟೋದ್ರಿಂದ ಕೊನೆಯ 5 ವರ್ಷ ಚೆನ್ನಾಗಿರುತ್ತೆ. ಅಥವಾ ಉಭಯೋದಯ ರಾಶಿ ಆಗಿದ್ರೆ ಮೊದಲು ಅಥವಾ ಲಾಸ್ಟ್ ಎರಡರಲ್ಲೂ ಒಳ್ಳೆ ರಿಸಲ್ಟ್ಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೀನ ರಾಶಿ ಒಂದು ಉಭಯೋದಯ ರಾಶಿ. ಇದರ ದಶ ಬಂದರೆ ಅಥವಾ ಈ ರಾಶಿಯಲ್ಲಿ ಕುಳಿತಿರುವ ಗ್ರಹದ ದಶ ಬಂದರೆ ಮೊದಲನೇ 3ನೇ 1ನೇ ಭಾಗ ಮತ್ತು ಲಾಸ್ಟ್ 3ನೇ 1ನೇ ಭಾಗ ಒಳ್ಳೆ ರಿಸಲ್ಟ್ಸ್ ಇರ್ತದೆ. ಇನ್ನು ಈ ರಾಶಿಯ ಅಧಿಪತಿ ಬಂದು ಬೃಹಸ್ಪತಿ, ಗುರುದೇವ, ದೇವಗುರು. ಅವನು ಸೌರಮಂಡಲನ ಒಂದು ಆಸ್ಥಾನ ಅಂತ ಕನ್ಸಿಡರ್ ಮಾಡಿದ್ರೆ ಸೂರ್ಯ ರಾಜ ಆಗ್ತಾನೆ, ಕುಜ ಸೇನಾಧಿಪತಿ ಆಗ್ತಾನೆ ಮತ್ತು ಗುರು ದೇವಗುರು ಆಗ್ತಾನೆ, ಅಂದ್ರೆ ರಾಜನಿಗೆ ಗುರು ಆಗುವಂತ ಸ್ಥಾನ. ಗುರುವೇ ಈ ರಾಶಿಯ ಅಧಿಪತಿ ಆಗಿರೋದ್ರಿಂದ ನಾಲೆಡ್ಜ್ ಅನ್ನೋದು ಈ ರಾಶಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಯುಮುಲೇಟಿಂಗ್ ನಾಲೆಡ್ಜ್, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಅವರ ಜೀವನದಲ್ಲೇ ಒಂದು ತುಂಬಾ ದೊಡ್ಡ ಕೆಲಸ ಇರುತ್ತೆ. ಅವರಿಗೆ ಒಂದು ಆಬ್ಜೆಕ್ಟಿವ್ ಇರ್ತದೆ ಅವರಿಗೆ ಲೈಫಲ್ಲಿ, ನಾಲೆಡ್ಜ್ ಸಂಪಾದನೆ ಮಾಡಬೇಕು. ಆ ನಂತರನೇ ಅವರ ಎಲ್ಲ ಸಾಧನೆಗಳು ಸಾಧ್ಯ. ಧನಸ್ಸು ರಾಶಿಯು ಕೂಡ ಗುರುವಿನ ಅಧಿಪತಿಯಲ್ಲೇ ಬರುತ್ತೆ, ಆದ್ರೆ ಅವರು ಅಗ್ನಿತತ್ವ ರಾಶಿಯಲ್ಲಿ ಇರ್ತಾರೆ. ಎಜುಕೇಶನ್ ತಗೊಳ್ತಾರೆ, ಬಟ್ ಎಂಪತಿನೂ ಇರುತ್ತೆ, ಬಟ್ ಅಷ್ಟೊಂದು ಅವ್ರು ಜಾಸ್ತಿ ಕೇರ್ ಮಾಡ್ಲಿಕ್ಕೆ ಹೋಗಲ್ಲ ಜನರ ಬಗ್ಗೆ. ಹ್ಯುಮನಿಟೇರಿಯನ್ ಥಾಟ್ಸ್ ಇರುತ್ತೆ, ಬಟ್ ತುಂಬಾ ಮೀನರಾಶಿಯಷ್ಟು ಒಂದು ಎಂಪತಿ, ಒಂದು ಜನರಿಗೆ ಏನು ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಮರುಗುವಂಥದ್ದು, ಅದಕ್ಕೆ ತಾವು ಯಾರ್ದೋ ದುಃಖ ನೋಡಿ ನಮಗೂ ಅಳು ಬರುವಂಥದ್ದು, ಆ ಥರ ಪರಿಸ್ಥಿತಿಗೆ ಬರುವಂಥದ್ದು ಅದು ಮೀನರಾಶಿ. ಅವರು ಎಮೋಷನಲ್ ಪೀಪಲ್. ಆದರೆ
ಇವರ ಎಮೋಷನ್ಸ್ ಸ್ಪೆಸಿಫಿಕ್ ಪೀಪಲ್ಗೆ ಮಾತ್ರ ಇರುತ್ತೆ. ಅವರು ಹೇಗಾದ್ರೂ ನಿಮಗೆ ಸಂಬಂಧಪಟ್ಟಿರ್ತಾರೆ, ಅಥವಾ ಆ ಕಾಸ್, ಅವರು ಏನಕ್ಕೆ ನೋವು ಅನುಭವಿಸ್ತಾ ಇದ್ದಾರೆ ಆ ಕಾಸ್ ಆದ್ರೂ ನಿಮಗೆ ಸಂಬಂಧಪಟ್ಟಿರುತ್ತೆ. ಆಗ ಮಾತ್ರ ಇವರ ಎಮೋಷನ್ಸ್ ಸಪೋರ್ಟೆಡ್ ಇರ್ತದೆ. ಆದರೆ ಕಟಕ ರಾಶಿ ಆ ರೀತಿ ಅಲ್ಲ. ಕಟಕ ರಾಶಿದು ಒಂಥರ ನೀರು, ಮಳೆ ನೀರು ಎಲ್ಲಿ ಬೇಕಾದ್ರೂ ಸುರಿಯುತ್ತೆ. ಇದು ಆ ರೀತಿ ಅಲ್ಲ. ಇದು ಮೀನರಾಶಿಯವ್ರದ್ದು ಜಗ್ಗಲ್ಲಿರುವ ನೀರ್ ತರ ಕರೆಕ್ಟ್ ಆಗಿ ಗ್ಲಾಸ್ಗೆ ಅಥವಾ ಎಲ್ಲಿ ಕಂಟೈನರ್ಗೆ ಹಾಕ್ಬೇಕು ಅಲ್ಲಿ ಮಾತ್ರ ಎಮೋಷನ್ಸ್ ಆಗುತ್ತೆ. ಕಟಕ ರಾಶಿಯವರು ಎಲ್ಲ ಬೇಕಾದ್ರೂ ಅಲ್ಲ ಆಗ್ತದೆ. ಎಲ್ಲರೂ ರೋಡಲ್ಲಿ ಒಂದು ನಾಯಿ ಗೇಟ್ ಆಗಿದ್ರು ಅವರು ಅದಕ್ಕೂ ದುಃಖ ಪಡ್ತಾರೆ, ಅದಕ್ಕೂ ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ತಾರೆ. ಕಟಕ ರಾಶಿಯವರು ಅವರು ಎಮೋಷನಲಿ ಅನ್ಸ್ಟೇಬಲ್ ಅನ್ಬೋದು, ಇವರು ಎಮೋಷನಲಿ ಅವರು ಕಂಪೇರ್ ಮಾಡಿದ್ರೆ ಸ್ಟೇಬಲ್. ಈಗ ಮೀನರಾಶಿಯವರ ಸಹಜ ಗುಣಗಳು, ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ಸಹಜ ಗುಣ ಅಥವಾ ಫೀಚರ್ ಏನು ಅಂತಂದ್ರೆ ಅವರ ಇಮ್ಯಾಜಿನೇಟಿವ್ ಕೆಪಾಸಿಟಿ. ಒಂದು ಕಲ್ಪನೆ ಮಾಡಿಕೊಳ್ಳುವಂತ ಒಂದು ಕೆಪಾಸಿಟಿ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಇಮ್ಯಾಜಿನೇಷನ್ ಮಾಡ್ತಾರೆ ಅವರು. ಯಾಕೆ ಅಂತಂದ್ರೆ ಇವರ 5ನೇ ಮನೆ ಬಂದ್ಬಿಟ್ಟು ಕಟಕ ರಾಶಿ ಇರುತ್ತೆ. ನೀರು ನೀವು ಲೋಟಕ್ಕೆ ಹಾಕಿದ್ರೆ ಲೋಟದ ಶೇಪ್ ತಗೊಳುತ್ತೆ, ಬಕೆಟ್ಗೆ ಹಾಕಿದ್ರೆ ಬಕೆಟ್ ಶೇಪ್ ತಗೊಳುತ್ತೆ. ಇಟ್ ವಿಲ್ ಟೇಕ್ ಆರ್ ಅಸ್ಯೂಮ್ ದ ಶೇಪ್ ಆಫ್ ದ ಕಂಟೈನರ್. ಸೊ ಇವರು ಎಲ್ಲದಕ್ಕೂ ಅಡ್ಯಾಪ್ಟಬಿಲಿಟಿ ಚೆನ್ನಾಗಿರುತ್ತೆ, ಅದು ಇನ್ನೊಂದು ಫೀಚರ್. ಬಟ್ ಆ ಅಡ್ಯಾಪ್ಟಬಿಲಿಟಿಯಿಂದ ಇವರು ಒಂದು ಇಮ್ಯಾಜಿನೇಷನ್ ನ, ಆ ಸಿಚುವೇಶನ್ ಒಬ್ಬ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ತುಂಬಾ ಚೆನ್ನಾಗಿ ಇಮ್ಯಾಜಿನ್ ಮಾಡಿಕೊಂಡು ಅದರಿಂದ ಏನಾದರೂ ಒಂದು ಚಿತ್ರಣ ಅಥವಾ ಮತ್ತೊಂದು ಸಿದ್ಧಪಡಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ. ಒಂದು ಇಮ್ಯಾಜಿನರಿ ವರ್ಲ್ಡ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಇವರು ತುಂಬಾ ಒಳ್ಳೆ ಸ್ಕಿಲ್ಸ್ ನ ಇಟ್ಕೊಂಡಿರ್ತಾರೆ ಇವರು. ಸೊ ಇವರು ಫಿಲಂ ಡೈರೆಕ್ಟರ್ಸು ಅಥವಾ ಸ್ಕ್ರಿಪ್ಟ್ ರೈಟರ್ಸು ಆಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೆಲ್ಲ ಇಮ್ಯಾಜಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಇನ್ನೊಂದು ಏನಂತಂದ್ರೆ ಈ ರಾಶಿಯಲ್ಲೇ ಶುಕ್ರ ಉಚ್ಚನಾಗ್ತಾನೆ. ಶುಕ್ರ ಕಂಟ್ರೋಲ್ಸ್ ದ ಕ್ರಿಯೇಟಿವ್ ವರ್ಲ್ಡ್. ಅಂದ್ರೆ ಫಿಲಂ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಯಾವುದೇ ಮೋಜು ಮಸ್ತಿಗೆ ಮಾಡೋ ಆಕ್ಟಿವಿಟಿ ಇರಲಿ ಅದು ಶುಕ್ರನ ಕಂಟ್ರೋಲ್ಗೆ ಬರುತ್ತೆ. ಮೆಟೀರಿಯಲ್ ಪ್ಲೆಷರ್ಸ್, ಎನಿ ಟೈಪ್ ಆಫ್ ಮೆಟೀರಿಯಲ್ ಪ್ಲೆಷರ್ ಇರ್ಬೋದು, ಅದೆಲ್ಲವೂ ಶುಕ್ರನ ಕಂಟ್ರೋಲ್ಗೆ ಬರುತ್ತೆ. ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗೋದು. ಆ ಕಾರಣದಿಂದ ಇವರಿಗೆ ಈ ಇಮ್ಯಾಜಿನೇಟಿವ್ ಕೆಪಾಸಿಟಿ ಇನ್ನೇಟ್ ಆಗಿ ಬಂದಿರ್ತದೆ, ಹುಟ್ಟತಾನೆ ಬಂದಿರ್ತದೆ ಇವ್ರ ಜೊತೆನಲ್ಲಿ. ಇನ್ನು ನೆಕ್ಸ್ಟ್ ಫೀಚರ್ ಇವ್ರದ್ದು ಏನು ಅಂತಂದ್ರೆ ಮೀನರಾಶಿಯವರದು ಅಡ್ಯಾಪ್ಟಬಿಲಿಟಿ. ಆಗ್ಲೇ ಹೇಳದಂತೆ ನೀರು ಯಾವ ಕಂಟೈನರ್ಗೆ ಹಾಕ್ತಿರಿ, ಪಾತ್ರೆಗೆ ಹಾಕ್ತಿರಿ, ಅದ್ರ ಶೇಪ್ ತಗೊಳುತ್ತೆ. ಅದರಂತೆ ಇವರು ಎಲ್ಲಿ ಹೋಗ್ತಾರೋ ಅದು ಎಷ್ಟೇ ಕಷ್ಟವಾದ ಗ್ರೂಪ್ ಆಗಿರ್ಲಿ ಅವರೆಲ್ಲರ ಜೊತೆನೂ ಹೊಂದಾಣಿಕೆ ಆಗೋಗುತ್ತೆ ಇವರು. ಯಾಕೆಂತಂದ್ರೆ ಎಲ್ಲರ ಜೊತೆನೂ ಒಂದು ಎಮೋಷನಲ್ ಲೆವೆಲ್ ಅಲ್ಲಿ ಕೂಡ ಇವ್ರು ಲಿಂಕ್ ಅಪ್ ಮಾಡ್ತಾರೆ. ಎಲ್ಲರ ಜೊತೆನೂ ಸಿಂಕ್ರೋನೈಸ್ ಆಗಿ ನಂತರ ದೇ ವಿಲ್ ಬಿಕಮ್ ಫ್ರೆಂಡ್ಸ್. ಆ ಕಾರಣದಿಂದ ಇವರು ತುಂಬಾ ಅಡ್ಯಾಪ್ಟಬಲ್ ಇರ್ತಾರೆ. ಸೊ ಚೇಂಜಸ್ ಇನ್ ಪ್ರೊಫೆಷನ್ ಇವ್ರಿಗೆ ದೊಡ್ಡ ಮ್ಯಾಟ್ರೇ ಅಲ್ಲ. ಎಂತ ಪ್ರೊಫೆಷನ್ಗೆ ಹೋದ್ರು ಅಡ್ಜಸ್ಟ್ ಆಗ್ಬಿಡ್ತಾರೆ ಇವರು. ಇನ್ನು ಇವರ ನೆಕ್ಸ್ಟ್ ಫೀಚರ್ ಏನು ಅಂತಂದ್ರೆ ಇವರು ತುಂಬಾ ರೊಮ್ಯಾಂಟಿಕ್ ಪೀಪಲ್. ಅಂದ್ರೆ ರೋಮಾಂಚನ ಜಾಸ್ತಿ, ಅಂದ್ರೆ ರಸಿಕರು ಅಂತಾನೆ ಹೇಳಬಹುದು. ಲೋಕಲ್ ಆಗಿ ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ರಸಿಕರು ಇವರು. ಯಾಕೆ ಅಂತಂದ್ರೆ ಆಲ್ರೆಡಿ ಹೇಳಿದೆ, ಜಲತತ್ವ ರಾಶಿ, ಎಮೋಷನ್ಸ್ ಜಾಸ್ತಿ ಇರುತ್ತೆ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ. ಆ ಕಾರಣದಿಂದ ಪ್ರೀತಿಯಲ್ಲಿ ಬೀಳೋದು ಬೇಗ ಬೀಳ್ತಾರೆ ಮತ್ತು ಅವ್ರನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡುವಂತ ಚಾನ್ಸಸ್ ಇರುತ್ತೆ. ತುಲಾರಾಶಿಯವರು ದಿನನಿತ್ಯ ಪ್ರೀತಿಯಲ್ಲಿ ಬೀಳ್ತಾರೆ, ಬಟ್ ಅವರು ಇಷ್ಟು ರೊಮ್ಯಾಂಟಿಕ್ ಅಲ್ಲ. ಕ್ರಶ್ ಮಾಡ್ಕೋತಾರ ಅವರಷ್ಟೇ, ಬಟ್ ಇವರು ಪ್ರೀತಿ ಮಾಡ್ತಾರೆ. ಸೊ ಅದೇ ಡಿಫ್ರೆನ್ಸ್. ಇವರು ಒಂಥರ ಹೋಪ್ಲೆಸ್ ರೊಮ್ಯಾಂಟಿಕ್ ಅನ್ನೋ ತರ. ಒಂದು ಸಾರಿ ಲವ್ ಆಗಿ ಅದು ಫೇಲ್ಯೂರ್ ಆಯ್ತು ಅಂದ್ರು ಮತ್ತು ಇನ್ನೊಬ್ಬರನ್ನ ಅದೇ ಮಟ್ಟಕ್ಕೆ ನಂಬ್ತಾರೆ. ಅದು ಒಂದು ಗುಣ ಮೀನರಾಶಿಯವ್ರದ್ದು. ಅದರಿಂದ ಸಮಸ್ಯೆಗಳು ಇದೆ, ಒಳ್ಳೇದು ಇದೆ. ಯಾಕೆಂತಂದ್ರೆ ಒಬ್ಬರು ತಪ್ಪು ಮಾಡಿದ್ರು, ಮೋಸ ಮಾಡಿದ್ರು ಅಂತ ಎಲ್ಲ ಅದೇ ಮಾಡ್ತಾರೆ ಅಂತಲ್ಲ. ಹಂಗಂತ ಒಬ್ರು ಮೋಸ ಮಾಡಿದ ನಂತರನು ಇನ್ನೊಬ್ಬರನ್ನ ಯಾವುದೇ ರೀತಿ ಒಂದು ಗ್ಯಾರಂಟೀಸ್ ಇಲ್ಲದೆ ನಂಬುವಂಥದ್ದು ಒಂಥರ ಸ್ಟುಪಿಡಿಟಿ ಅಂತ ಅನ್ಬೋದು. ಸೊ ಎರಡು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡು ಇರುತ್ತೆ ಆ ಬಿಹೇವಿಯರ್ಗೆ. ಇನ್ನು ಇವರ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಯಾವುದು ಅಂತಂದ್ರೆ ಎಂಪತಿ, ಒಂದು ಸಹಾನುಭೂತಿ. ಒಬ್ಬ ವ್ಯಕ್ತಿ ಏನೋ ಒಂದು ಕಷ್ಟದ ಸಮಯದಲ್ಲಿ ಹೋಗ್ತಿದ್ದಾನೆ ಅಂತಂದ್ರೆ ಅವನು ಪಡ್ತಿರೋ ಕಷ್ಟ ಏನು ಅಂತ ಇವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಅದರಿಂದ ಇವರು ತುಂಬಾ ಕೈಂಡ್ ಪೀಪಲ್, ಹೆಲ್ಪಿಂಗ್ ನೇಚರ್ ಕೂಡ ಇರುತ್ತೆ. ಸೊ ಫಸ್ಟ್ ಜನರ ನೋವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಮುಂದೆ ಇರ್ತಾರೆ ಲೈನಲ್ಲೇ ಅಂತಾನೆ ಹೇಳ್ಬೋದು ನಾವು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇವ್ರದ್ದು ಏನು ಅಂತಂದ್ರೆ ಇವರು ಕಲೆಗಾರರು, ಆರ್ಟಿಸ್ಟಿಕ್ ಪೀಪಲ್ ಇವರು ತುಂಬಾ. ಆಗ್ಲೇ ಹೇಳ್ದೆ, ಕಲೆಗೆ ಹೆಸರಾಗಿರುವಂತ ಶುಕ್ರನೇ ಈ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಸೊ ಅವರು ಹುಟ್ಟುತ್ತಾನೆ ಕಲೆಯನ್ನ ಮೈಗೂಡಿಸ್ಕೊಂಡೇ ಹುಟ್ಟಿರ್ತಾರೆ. ಜೊತೆಯಲ್ಲಿ ಇವರು ತುಂಬಾ ಇಮ್ಯಾಜಿನೇಟಿವ್ ಪೀಪಲ್ ಅಂತ ಕೂಡ ಹೇಳಿದ್ದೀನಿ. ತಮ್ಮ ಇಮ್ಯಾಜಿನೇಷನ್ ನ, ಕಲ್ಪನೆಯನ್ನ ಚಿತ್ರದ ರೂಪದಲ್ಲಿ ಪರಿಕಲ್ಪನೆ ಮಾಡಿ ತೋರಿಸುವಂಥದ್ದು, ರಿಯಾಲಿಟಿಗೆ ತಂದು ತೋರಿಸುವಂಥದ್ದು ಇವರಿಗೆ ತುಂಬಾ ಈಸಿ ಆಗಿರುತ್ತೆ. ಸೊ ಅದರಲ್ಲಿ ಇವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತದೆ ಮತ್ತು ಒಂದು ಟ್ಯಾಲೆಂಟ್ ಇರುತ್ತೆ ಅದರಲ್ಲಿ ಇವರಿಗೆ. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದ್ರೆ ಇವರು ತುಂಬಾ ಸೆನ್ಸಿಟಿವ್ ಪೀಪಲ್, ಸೂಕ್ಷ್ಮ ಸ್ವಭಾವದ ಜನ ಇವರು.
ಆಗ್ಲೇ ಹೇಳಿದೆ, ಎಂಪಥೆಟಿಕ್. ಇವರು ಬೇರೆಯವರ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾರೆ, ಅದನ್ನ ಪ್ರಿಡಿಕ್ಟ್ ಮಾಡಿ ಗೆಸ್ ಮಾಡ್ತಾರೆ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ. ಸೊ ಇವರು ಅಷ್ಟೇ ಸೂಕ್ಷ್ಮ ಸ್ವಭಾವದವರು. ಏನಾದ್ರೂ ಒಂದು ಚೇಂಜಸ್ ಆಗ್ತಿದೆ ಒಂದು ಸಿಚುವೇಶನ್ ಅಂತಂದ್ರೆ ಇಮಿಡಿಯೇಟ್ ಅದನ್ನ ಸೆನ್ಸ್ ಮಾಡ್ತಾರೆ ಪಟ್ ಅಂತ. ಯಾಕಂತಂದ್ರೆ ಎಮೋಷನಲ್ ವೇವ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ ಇವರಿಗೆ, ಆಲ್ರೆಡಿ ಹೇಳಿದಂತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಇವ್ರದ್ದು ಏನು ಅಂತಂದ್ರೆ, ಇವರು ತುಂಬಾ ಸೊಫಿಸ್ಟಿಕೇಟೆಡ್ ಪೀಪಲ್. ಅಂದ್ರೆ ಅತ್ಯಾಧುನಿಕ ವಿಚಾರಗಳ ಬಗ್ಗೆ ಹೆಚ್ಚು ನಾಲೆಜ್ ಇರುತ್ತೆ. ನಾನು ಆಗ್ಲೇ ಹೇಳಿದೆ ಇಂಟ್ರೊಡಕ್ಷನ್ ಟೈಮ್ ಅಲ್ಲೇನೆ, ಈ ರಾಶಿಯವರಿಗೆ ಜ್ಞಾನ ಸಂಪಾದನೆ ಮಾಡುವಂತದ್ದು ಒಂದು ತುಂಬಾ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಇರುತ್ತೆ ಲೈಫ್ ಅಲ್ಲಿ ಅಂತ. ಸೊ ನೀವು ಆಟೋಮೆಟಿಕ್ ಆಗಿ ನಾಲೆಜ್ ಸಂಪಾದಿಸ್ತಾ ಹೋದಷ್ಟು ಅತ್ಯಾಧುನಿಕ ವಸ್ತುಗಳ ಬಗ್ಗೆ ನಿಮಗೆ ನಾಲೆಜ್ ಇರ್ತಾ ಹೋಗುತ್ತೆ. ಸೊ ಇವರು ತುಂಬಾ ಟೆಕ್ನಿಕಲಿ, ಅಂದ್ರೆ ಗ್ಯಾಜೆಟ್ಸ್ ಯೂಸ್ ಮಾಡೋದಿರ್ಬೋದು, ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡೋದಿರ್ಬೋದು, ಇವ್ರು ತುಂಬಾ ಎಕ್ಸ್ಪರ್ಟೀಸ್ ಇರುತ್ತೆ ಅದರಲ್ಲಿ. ಸೊ ಗ್ಯಾಜೆಟ್ಸ್ ಅಂತೂ ಡೆಫಿನೆಟ್ಲಿ ಯೂಸ್ ಮಾಡ್ತಾರೆ. ಅದನ್ನ ಒಂದು ಗ್ಯಾಜೆಟ್ ಇದ್ರೆ ಅದ್ರ 100% ಯೂಸ್ ತಗೊಳ್ಳೋದ್ರಲ್ಲಿ ಇವ್ರು ಎತ್ತಿದ ಕೈ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದ್ರೆ, ಇವರು ತುಂಬಾ ಸ್ಟ್ರೀಮ್ ಲೈನ್ಡ್ ಪೀಪಲ್. ಅಂದ್ರೆ ಒಂದು ಪ್ರೊಸೆಸ್, ಇವಾಗ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ಆ ಕೆಲಸ ಹೇಗೆ ನಡಿಬೇಕು ಅಂತ ಅನ್ನೋದು ಕರೆಕ್ಟಾಗಿ ಪ್ಲಾನ್ ಮಾಡ್ಬಿಡ್ತಾರೆ ಇವರು. ಕರೆಕ್ಟಾಗಿ ಹಿಂಗೆ ಹೋಗ್ಬೇಕು, ಅದು ಈ ರೀತಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕು, ಇಷ್ಟೊತ್ತಿಗೆ ಬ್ರೇಕ್ ಬರಬೇಕು, ಇಷ್ಟೊತ್ತಿಗೆ ಮತ್ತೆ ಸ್ಟಾರ್ಟ್ ಆಗಬೇಕು, ಇಷ್ಟೊತ್ತಿಗೆ ಎಂಡ್ ಆಗಬೇಕು, ಔಟ್ಪುಟ್ ಇಷ್ಟಿರಬೇಕು, ಇದೆಲ್ಲ ಪ್ರೊಸೀಜರಲ್ ಪ್ಲಾನ್ ತುಂಬಾ ಚೆನ್ನಾಗಿ ಮಾಡಿಬಿಡ್ತಾರೆ ಅವರು. ಸೊ ಅದು ಕೂಡ ಆ ಪ್ಲಾನಿಂಗ್, ಆರ್ಗನೈಸೇಷನ್ ಸ್ಕಿಲ್ಲು ಕೂಡ ಇವರ ಒಂದು ಫೀಚರ್. ಇದಿಷ್ಟು ಮೀನರಾಶಿಯವರ ಸಹಜ ಗುಣ ಸ್ವಭಾವಗಳು. ಈಗ ಮೀನರಾಶಿಯವರಿಗೆ ಬೆಸ್ಟ್ ಸೂಟ್ ಆಗುವಂತ ಜಾಬ್ ಯಾವುದು, ಕೆಲಸ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ನಂಬರ್ 1, ಇವರು ಒಂದು ಡೈರೆಕ್ಟರ್ ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಬಹುದು. ಆಗ್ಲೇ ಹೇಳಿದಂತೆ ಇವರ ಇಮ್ಯಾಜಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಕಾರ್ಯರೂಪ ತರದ್ರಲ್ಲಿ ಸ್ಕಿಲ್ಸ್ ಬೇಕು, ಅದು ಇವ್ರಿಗಿರುತ್ತೆ. ಆ ಕಾರಣದಿಂದ ಈ ಪ್ರೊಫೆಷನ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ, ಒಂದು ಆರ್ಟಿಸ್ಟ್, ಕಲಾವಿದನಾಗೋದು. ಕಲೆ ಅಂತಂದ್ರೆ ಯಾವ್ದು ಬೇಕಾದ್ರೂ ಆಗ್ಬೋದು. ಫಿಲಮ್ ಅಲ್ಲಿ ಆಕ್ಟ್ ಮಾಡೋದಿರ್ಬೋದು, ಮಾಡೆಲ್ ಪ್ರೊಫೆಷನ್ ಇರ್ಬೋದು, ಪೇಂಟರ್, ಸ್ಕೆಚರ್, ಸಿಂಗರ್, ಡ್ಯಾನ್ಸರ್, ಎನಿ ಟೈಪ್ ಯಾವ್ದು ಬೇಕಾದ್ರೂ ಎಲ್ಲ ಆರ್ಟಿಸ್ಟ್ಗೆ ಬರ್ತದೆ. ಅದೆಲ್ಲವೂ ಇವರಿಗೆ ಸೂಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಫೋಟೋಗ್ರಫಿ, ಇಮ್ಯಾಜಿನೇಷನ್ ಇರೋದ್ರಿಂದ, ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡುವಂತ ಕ್ರಿಯೇಟಿವಿಟಿ ಇರೋದ್ರಿಂದ, ಒಂದು ಫೋಟೋ ಹೇಗೆ ತೆಗೆದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ, ಕ್ಲಿಕ್ ಆಗುತ್ತೆ, ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇವರು ತುಂಬಾ ಚೆನ್ನಾಗಿರ್ತದೆ. ಆ ಕಾರಣದಿಂದ ಇವರು ಫೋಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಬಹುದು. ಇನ್ನು ನೆಕ್ಸ್ಟ್ ಜ್ಯೋತಿಷಿಯಾಗಿ ಕೂಡ ಕೆಲಸ ಮಾಡಬಹುದು ಇವರು. ಯಾಕೆ ಅಂತಂದ್ರೆ ಜಲತತ್ವ ರಾಶಿ ಆಗಿರೋದ್ರಿಂದ ಎಮೋಷನ್ಸ್ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಎಂಪಥೆಟಿಕ್ ಪೀಪಲ್ ಅಂತ ಹೇಳೋದ್ರಿಂದ ಸಹಾನುಭೂತಿಯಿಂದ ಕೇಳಿಸ್ಕೊತಾರೆ ಜನರ ಕಷ್ಟನ. ಆ ಕಾರಣದಿಂದ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇವರು. ಸೊ ಆಸ್ಟ್ರಾಲಜರ್ ಕೂಡ ಆಗಬಹುದು. ಇನ್ನು ನೆಕ್ಸ್ಟ್ ಸೋಷಿಯಲ್ ವರ್ಕರ್. ಆಗ್ಲೇ ಹೇಳಿದೆ, ಎಂಪಥೆಟಿಕ್ ಪೀಪಲ್, ಜನರ ನೋವಿಗೆ ಸ್ಪಂದಿಸುವಂತ ಜನ ಇವರು. ಆ ಕಾರಣದಿಂದ ಸಮಾಜ ಸೇವಕರಾಗಿ ಕೂಡ ಕೆಲಸ ಮಾಡಬಹುದು. ಇನ್ನು ನೆಕ್ಸ್ಟ್ ಯಾವುದು ಅಂತಂದ್ರೆ ಸೈಕ್ಯಾಟ್ರಿಸ್ಟ್. ಆಗ್ಲೇ ಹೇಳಿದೆ, ಎಂಪತಿ, ಮತ್ತೆ ಅವರ ಜನ ಎದುರುಗಡೆ ಕೂತಿರೋರ ಅಥವಾ ಮಾತಾಡ್ತಿರೋರ ಜೊತೆಯಲ್ಲಿ ಅವರ ಭಾವನೆಗಳು ಹೇಗಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಇವರು ಎತ್ತಿದ ಕೈ. ಆ ಕಾರಣದಿಂದ ಇವರಿಗೆ ಸೈಕ್ಯಾಟ್ರಿಸ್ಟ್ ಕೂಡ ತುಂಬಾ ಒಳ್ಳೆ ಪ್ರೊಫೆಷನ್ ಅಂತ ಆಗುತ್ತೆ. ಇದಿಷ್ಟು ಮೀನರಾಶಿಯವರಿಗೆ ಬೆಸ್ಟ್ ಸೂಟ್ ಆಗುವಂತ ಜಾಬ್ ಆಪರ್ಚುನಿಟೀಸ್. ಆಯ್ತಾ? ಇದೆಲ್ಲವೂ ನಾನು ಇದುವರೆಗೂ ಮಾಡಿರುವ ಪ್ರೆಡಿಕ್ಷನ್ಸ್ ಎಲ್ಲವೂ ಜನರಲ್ ಪ್ರೆಡಿಕ್ಷನ್ಸ್ ಇರುತ್ತೆ. ಇದರ ಅಸಂಪ್ಷನ್ ಏನು ಅಂತಂದ್ರೆ, ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿ ಆದ ಗುರು ತುಂಬಾ ಒಳ್ಳೆಯ ಸ್ಥಾನದಲ್ಲಿ ಇದ್ದಾನೆ, ಬೇರೆ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಅಂತ. ಒಂದು ವೇಳೆ ನಿಮ್ಮ ಜನ್ಮ ಜಾತಕದಲ್ಲಿ ಈ ಗ್ರಹಗಳು ಒಳ್ಳೆ ಸ್ಥಾನದಲ್ಲಿ ಕೂತಿಲ್ಲದೆ ಇದ್ದು ಗುರುಚಂಡಾಳ ದೋಷದಲ್ಲೋ, ಕೇತು ಮತ್ತೆ ಗುರುವಿನ ಕಾಂಬಿನೇಷನ್ಲೋ, ಶನಿಯ ದೃಷ್ಟಿಯೋ, ಬೇರೆ ಒಂದು ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ ರಿಸಲ್ಟ್ಸ್ ಟೋಟಲಿ ಚೇಂಜ್ ಆಗುತ್ತೆ. ನಿಮಗೆ ಡೌಟ್ಸ್ ಇದ್ರೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನನ್ನ ಹತ್ರನೇ ಪರಿಶೀಲನೆ ಮಾಡಿಸ್ಬೇಕು ಅನ್ನೋ ರೂಲ್ ಏನಿಲ್ಲ. ನೀವು ಯಾರ ಹತ್ರನಾದ್ರೂ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಫೋನ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಬೆಸ್ಟ್ ಆಪ್ಷನ್ ಫೋನ್ ಅಂತಾನೆ ಹೇಳ್ತೀನಿ. ಇಮೇಲ್ ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಚೆಕ್ ಮಾಡ್ತೀನಿ ಅಷ್ಟೇ. ಅಲ್ಲಿ ಅಷ್ಟು ಬೇಗ ರೆಸ್ಪಾನ್ಸ್ ಸಿಗಲ್ಲ ನಿಮಗೆ. ಫೋನ್ ಆದರೆ ನಿಮಗೆ ತಕ್ಷಣ ರೆಸ್ಪಾನ್ಸ್ ಸಿಗತ್ತೆ. ಆಯ್ತಾ? ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಶೇರ್ ಮಾಡಿ ಬೇರೆಯವ್ರಿಗೆ. ಮತ್ತು ನಿಮಗೇನಾದರೂ ಡೌಟ್ಸ್ ಇದೆ ಅಂತ ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು.